ಗುಡ್ ಮಾರ್ನಿಂಗ್ ಗೈಸ್, ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಥರ್ಡ್ ಡೇದು ಇಂಪ್ಲಿಮೆಂಟಿಂಗ್ ಡಯಟ್ ಪ್ಲ್ಯಾನು. ಓಕೆ, ಮಾರ್ನಿಂಗ್ ಟಿಫನ್ ಮಾಡೋಕ್ಕಾಗಲಿಲ್ಲ, ಲೇಟ್ ಆಗಿಬಿಡ್ತು. 12ವರೆಗೆ ನಾನು ಒಂದು ಆ್ಯಪಲ್ಲು 2 ಸೌತೆಕಾಯಿನ ಕಟ್ ಮಾಡಿಕೊಂಡು ತಿಂತಾಯಿದ್ದೀನಿ. ನೋಡಿ 12ವರೆ ಆಗಿದೆ, ಟೈಮ್ ತೋರಿಸ್ತಾ ಇದ್ದೀನಿ. ಓಕೆ, ಆಮೇಲೆ ಇದನ್ನು ತಿಂದು ಮತ್ತು ಇವಾಗ ಆ್ಯಕ್ಚುಲಿ ಸ್ಮೂದಿ ಮಾಡ್ಕೊಂಡು ಕುಡಿದ್ರೆ ಹಶು ಆಗೋದಿಲ್ಲ. ಸೊ ನಾನು ಓನ್ಲಿ ಆ್ಯಪಲ್ಲು ಮತ್ತು ಇದನ್ನು ಸೌತೆಕಾಯಿ 2 ತಿಂತಾ ಇದ್ದೀನಿ. ಓಕೆ, ಓಕೆನಾ. ಏನಪ್ಪ ಇದು ಯಾಕೆ ಸೌತೆಕಾಯಿನೇ ತಿಂತಾ ಇದ್ದೀನಿ ಅನ್ಕೋತಿದ್ದೀರಾ? ಇದು ಲೋ ಕ್ಯಾಲೋರಿ ಮತ್ತು ಹೈ ಇನ್ ಫೈಬರು. ಸೇಮ್ ಆ್ಯಪಲ್ಲೂ ಲೋ ಇನ್ ಕ್ಯಾಲೋರಿ, ಹೈ ಇನ್ ಫೈಬರ್. ನಮ್ಮ ಬಾಡಿಗೆ ಹೈ ಫೈಬರ್ ಇದ್ದರೆ ಚೆನ್ನಾಗಿ ಊಟ ಮಾಡಿದ್ದೆಲ್ಲ ಡೈಜೆಸ್ಟ್ ಆಗಿ ಫ್ಯಾಟ್ ಎಲ್ಲ ಡೈಜೆಷನ್ ಚೆನ್ನಾಗಾಗಿ ಹೊರಗಡೆ ಫ್ಲಶ್ ಔಟ್ ಆಗುತ್ತೆ. ಸೊ ಆಲ್ವೇಸ್ ಯೂಟ್ ಫೈಬರ್ ರಿಚ್ ಆ್ಯಂಡ್ ಪ್ರೋಟೀನ್ ರಿಚ್. ಹಾಯ್ ಗಾಯ್ಸ್, ಮಧ್ಯಾಹ್ನದ ಊಟ 2:30 ಆಗಿದೆ. ನೋಡಿ, ಚಿಟ್ಟಿ ಮಜ್ಜಿಗೆ ಅನ್ನ ತಿಂತಾ ಇದ್ದಾಳೆ, ಸುರ್ಸುರ್ ಮಾಡ್ತಾ ಇದ್ದಾಳೆ. ನಾನು ಒಂದು ರೊಟ್ಟಿ, ಜೋಳದ ರೊಟ್ಟಿ, ಬೇಳೆ, ಚೋಳೆಕಾಯಿ ಹಾಕಿ ಮಾಡಿದ್ರು. ಇದೇನಪ್ಪ ವಾರದಲ್ಲಿ 2 ಸಲ ಮಾಡ್ತಾ ಇದ್ರೆ ಅಂತ ಇಟ್ಕೋತಿದ್ರಾ? ನಮ್ಮ ಮನೆಯವ್ರಿಗೆ ಇದು ಫೇವ್ರೇಟು, ಅದಕ್ಕೆ ಮತ್ತೆ ಮಾಡ್ತಾ ಇದ್ದೀನಿ. ಮತ್ತೆ ಮೂಲಂಗಿ, ಮತ್ತೆ ಸೌತೆಕಾಯಿ, ಮತ್ತೆ ಮೊಸರು, ಮತ್ತೆ ಅಗಸಿ ಚಟ್ನಿ ತಿನ್ನೋದ್ರಿಂದ ಚೆನ್ನಾಗಿ ಫ್ಲ್ಯಾಕ್ ಸೀಡ್ಸ್ ಅಂತೀವಲ್ಲ ಅದು. ನನ್ನ ಮಗಳು ನೋಡಿ ಮೊಸರು, ಅವಳ ಮೊಸರು ಫೇವ್ರೇಟ್, ತಿಂತಾ ಇದ್ದಾಳೆ. ಮೂಲಂಗಿ ತಿನ್ನೋದ್ರಿಂದನೂ ಭಾಳ ಯೂಸ್ಫುಲ್ ಇದೆ. ಕಾನ್ಸ್ಟಿಪೇಷನ್ಗೆ ಫೈಬರ್ ರಿಚ್ ಇರಬೇಕು ಮೂಲಂಗಿ ಅಂತ, ಭಾಳ ಚೆನ್ನಾಗಿ. ಓಕೆ, ಊಟ ಮಾಡೋಣ. ಗುಡ್ ಈವ್ನಿಂಗ್ ಗೈಸ್. ಆ್ಯಕ್ಚುಲಿ 5:30 ಆಗಿದೆ. ಸೊ ನಾನು 6:30ಗೆಲ್ಲ ಈವ್ನಿಂಗ್ದು ಲಾಸ್ಟ್ ಮೀಲ್ ತೊಗೋತೀನಲ್ವಾ. ಸೊ ಇವತ್ತು ಓಟ್ಸ್ ಮೀಲ್ ತೊಗೋಬೇಕಂತ ಮಾಡಿದ್ದೀನಿ. ಓಕೆ, ಬಟ್ ಅದ್ರದ್ದು ಕ್ಯಾಲ್ರಿ ಎಷ್ಟಿದೆ ಅಂತ ಭಾಳ ಕನ್ಫ್ಯೂಸ್ ಆಗ್ತಾ ಇದೆ. ಓಕೆ, ಇವತ್ತು ನಾವು ಕ್ಯಾಲ್ರಿ ಎಷ್ಟಿದೆ, ನಾನು ಎಷ್ಟು ಕ್ಯಾಲ್ರೀಸ್ ತೊಗೋತೀನಿ ಅನ್ನೋದು ಹೇಳ್ತೀನಿ, ಇದು ಓಟ್ಸ್ ಮೀಲ್ದು. ಓಕೆ, ವೇಟ್ ಆ್ಯಂಡ್ ವಾಚ್. ಮಿಲ್ಕ್ ಮೆಜರ್ಮೆಂಟ್ ಮಾಡಕತ್ತೀನಿ. ಓಕೆ, ವೇಯಿಂಗ್ ಮಷಿನ್ ಇದೆ, ಮಿಲ್ಕ್ ಮೆಜರ್ಮೆಂಟ್ ಮಾಡ್ತಾ ಇದ್ದೀನಿ. ಓಕೆ, 60 ml. ಓಕೆ, ಕರೆಕ್ಟ್ 100 ml ಹಾಲು ತೊಗೊಂಡಿದ್ದೀನಿ. ಓಕೆ, ನಿಮಗೆ ತೋರ್ಸಕ್ಕೆ 100 ml ಮಿಲ್ಕ್. ನಾನು ಓಟ್ಸ್ ತೊಗೋತೀನಿ, ಮಿಕ್ಸ್ ಓಟ್ಸು, ಮಿಲೆಟ್ಸ್ ಅಂತ ಕರಿತೀವಲ್ಲ ಅದು, ಮುಶೇಲಿ ಅಂತಲೂ ಕರಿತೀವಿ. ನಾವೆಲ್ಲ ನಮ್ಮ ಮನೆಯವರು ಇವನ್ನೆಲ್ಲ ನಮ್ಮಲ್ಲಿ ರಾಯಚೂರಲ್ಲಿ ನ್ಯೂ ಶಾಪ್ ಆಗಿದೆ, ಡ್ರೈ ಫ್ರೂಟ್ ಶಾಪ್ ಅಂತ, ಅಲ್ಲಿ ತಂದಿದ್ದು. 1, 2, 3, 4 ಟೀ ಸ್ಪೂನ್ ಇಲ್ಲಿಂದ 4 ಸ್ಪೂನ್ ಹಾಕೀನಿ. ಓಕೆ, ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಚೆಕ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ. 3 ಸ್ಪೂನಿಗೆ 4 ಸ್ಪೂನಿಗೆ ಇಷ್ಟಿದೆ. ಸೊ ಇನ್ನೊಂದು ಸ್ಪೂನ್ ಹಾಕ್ತೀನಿ, ಒಂದು 50 ಗ್ರಾಮ್ ಮಾಡ್ತೀನಿ, ನೋಡೋಣ ಎಷ್ಟಾಗುತ್ತೆ ಅಂತ ಕ್ಯಾಲರಿ. ಓಕೆ, 44 ಗ್ರಾಮ್ ಇದೆ. ಓಕೆ, ಒಂದು ಕ್ಯಾಲರಿ ಚೆಕ್ ಮಾಡೋಣ ಇವತ್ತು. 44 ಕ್ಯಾಲರಿ ಓಟ್ಸ್ ಇದೆ. ಓಕೆ, ಓಟ್ಸ್ ತೊಗೊಂಡೀನಿ. ದೆನ್ 100 ml ಹಾಲು ತೊಗೊಂಡೀನಿ. ಇದನ್ನು ಗರಂ ಮಾಡ್ತೀನಿ, ಗರಂ ಮಾಡಿ ಇದ್ರ ಮೇಲೆ ಹಾಕೋತೀನಿ. ಓಕೆ, ವೇಟ್ ತೋರಿಸ್ತೀನಿ ನಿಮಗೆ. ಹಾಲು ಗರಂ ಆಗ್ಯಾವ. ಓಕೆ, ಹಾಲು ಹಾಕೊಂಬಿಡೋಣ. ನಿಮಗೆ ಫ್ಲ್ಯಾಕ್ ಸೀಡ್ ಬಗ್ಗೆ ಹೇಳ್ಬೇಕಂದ್ರೆ,
ನಮ್ಗೆಲ್ಲ ಗೊತ್ತಿರೋ ಹಾಗೆ ಮೊದ್ಲಿನ ಕಾಲದಾಗೆಲ್ಲ ಗುರೆಳ್ಳು ಚಟ್ನಿ, ಅಗಸಿ ಚಟ್ನಿ, ಮತ್ತೆ ಶೇಂಗಾ ಪುಡಿ, ಎಳ್ಳು ಚಟ್ನಿ ಅಂತೇಳಿ ಪುಡಿಗಳನ್ನ ಮಾಡಿ ಇಟ್ಕೋತಿದ್ರು. ಅಂದ್ರೆ ಅವ್ರಿಗೆ ತರಕಾರಿ ಸಿಗ್ತಿದ್ದಿಲ್ಲ ಅಂತಲ್ಲ, ಅವ್ರ ಹಸಿ ತರಕಾರಿ ಪುಡಿಗಳನ್ನ ಜಾಸ್ತಿ ತಿಂತಿದ್ರು. ಯಾಕಂದ್ರೆ ಇದ್ರಾಗ ಭಾಳ ನ್ಯೂಟ್ರಿಯೆಂಟ್ಸ್ ಇದಾವ. ಇವತ್ತ ನಾವು ಫ್ಲಾಕ್ ಸೀಡ್ಸ್ ಬಗ್ಗೆ ಏನೇನು ನ್ಯೂಟ್ರಿಯೆಂಟ್ಸ್ ಅದಾವಂತ ನಾನು ಹೇಳ್ತೀನಿ. ಓಕೆ, ಇದು ತಿಂದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಬಾಯ್.